ನಮಸ್ಕಾರ ರೀ. ಇವತ್ತಿನ ದಿವಸ ನಾನು ಜವಾರಿ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ನಮ್ಮ ಮನೆಯೊಳಗೆ ಎಣ್ಣೆಗಾಯಿ ಪಲ್ಯ ಅಂದರೆ ಎಲ್ಲರಿಗೂ ಇಷ್ಟ. ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ. ಒಣ ಕೊಬ್ಬರಿ, ಎಳ್ಳು, ಶೇಂಗಾ, ಡೊಣ್ಣ ಮೆಣಸಿನ್ಕಾಯಿ, ಜವಾರಿ, ಕೊತ್ತಂಬರಿ, ಮಸಾಲೆ ಪೌಡ್ರು, ಹುಳಿ, ಬೆಲ್ಲ, ಈರುಳ್ಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಒಂದು ರೊಟ್ಟಿ ಜಾಸ್ತಿ ತಿಂತಾರೆ ನೋಡ್ರಿ. ಯಾರ್ಯಾರು ಖಾರ ಪ್ರಿಯರದಿರಿ ಈ ವಿಧಾನದಾಗ ಮಾಡಿಕೊಂಡು ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ತಿನ್ನಿರಿ. ಪದೇ ಪದೇ ಇದೇ ಥರ ಮಾಡ್ತೀರಿ. ಇವಾಗ ಒಂದು ಕಡಾಯಿ ಇಟ್ಟು 1 ಟೇಬಲ್ ಸ್ಪೂನ್ ಶೇಂಗಾ ಕಾಳು ಹಾಕೀನಿ. ಅವನ್ನ ಫ್ರೈ ಮಾಡೋಣ. ನೋಡಿರಿ, ಶೇಂಗಾ ಕಾಳು ಮುಕ್ಕಾಲು ಭಾಗ ಫ್ರೈ ಆಗಿಂದ ಅದರೊಳಗೆ ಬಿಳಿ ಎಳ್ಳು ಹಾಕೋಣ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಒಣ ಕೊಬ್ಬರಿ ಹಾಕೋಣ. ಇದನ್ನೆಲ್ಲ ಚೆಂದ ಕೈಯಾಡಿಸಿ ಫ್ರೈ ಮಾಡೋಣ. ಸೈಡಿಗೆ ಪ್ಲೇಟ್ನಾಗ ಎತ್ತಿಟ್ಕೊಳೋಣ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ, ಚಪಾತಿಗೆ, ಬಿಸಿ ಅನ್ನಕ್ಕೆ ಒಳ್ಳೆ ಕಾಂಬಿನೇಷನ್ ನೋಡಿರಿ ಈ ಪಲ್ಯ. ಇದೊಂದಿದ್ರೆ ಅವತ್ತು ಸಾರು ಬೇಡ, ಬೇರೆ ಪಲ್ಯಗಳು ಬೇಡ. ಇದ್ರ ಜೊತೆಗೆ ಒಂದು ಸ್ವಲ್ಪ ಮೊಸರು, ಸಪ್ಪನ ಬೇಳೆ ಮಾಡಿಬಿಟ್ರೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇವಾಗ ಇದನ್ನು ಸೈಡಿಗೆ ಇಡೋಣ. ಹುರ್ಕೊಂಡಂಥ ಕಾಳು ಸ್ವಲ್ಪ ಆರಲಿ. ಅಲ್ಲಿವರೆಗೆ ಡೊಣ್ಣ ಮೆಣಸಿನ್ಕಾಯಿ ಹುರ್ಕೊಳ್ಳೋಣ. ಈಗಾಗಲೇ ನಾನು ಮೆಣಸಿನ್ಕಾಯಿ ತೊಳೆದು ಡ್ರೈ ಮಾಡಿ ಇಟ್ಕೊಂಡೀನಿ. ಅದಕ್ಕೊಂದು 2 ಟೇಬಲ್ ಸ್ಪೂನ್ ಹಾಕಿ ಮೇಲೆಲ್ಲ ಬ್ಲ್ಯಾಕ್ ಸ್ಪಾಟ್ ಬರಬೇಕು, ಆ ಥರ ಫ್ರೈ ಮಾಡ್ಕೊಳೋಣ. ಇವು ಚೆಂದಾಗಿ ಹುರಿದ್ರೆ ರುಚಿ ಬರೋದು. ಮೀಡಿಯಮ್ ಖಾರ ಅದಾವೆ, ಭಾಳ ಖಾರ ಇಲ್ಲ. ಇವು ಸೊಪ್ಪಿನೂ ಇಲ್ಲ, ಅತಿ ಖಾರನೂ ಇಲ್ಲ. ಭಾಳ ದಿವಸ ಆಯಿತು ನಮಗೂ ಜವಾರಿ ಡೊಣ್ಣ ಮೆಣಸಿನ್ಕಾಯಿ ಎಣ್ಣೆಗಾಯಿ ಅಂದ್ರೆ ಭಾಳ ಇಷ್ಟ. ಫೇವ್ರೇಟ್ ಪಲ್ಯ ನಮ್ಗೆ ಬದ್ನಿಕಾಯಿ ಎಣ್ಣೆಗಾಯಿ ಮತ್ತು ಡೊಣ್ಣ ಮೆಣಸಿನ್ಕಾಯಿ ಎಣ್ಣೆಗಾಯಿ. ನೋಡಿರಿ, ಜವಾರಿ ಮೆಣಸಿನ್ಕಾಯಿ ಇದ್ರೆ ಭಾಳ ಖಾರ ಬಂದಿರ್ತಾವೆ. ಇವು ಮೀಡಿಯಮ್ ಖಾರ ಐತಿ. ಇದಕ್ಕೇನು ಬೀಜ ತೆಗಿಯೋ ಅವಶ್ಯಕತೆ ಇಲ್ಲ. ಭಾಳ ಖಾರ ಇದ್ವು ಅಂದರೆ ಏನು ಮಾಡಬೇಕು ಅಂದ್ರೆ, ಅವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆರಿದ ನಂತರ ಸೆಂಟ್ರಿಗೆ ಓಪನ್ ಮಾಡಿ ಒಳಗಿನ ಬೀಜ ತೆಗೆದು ಬಿಡಬೇಕು. ಮೀಡಿಯಮ್ ಖಾರ ಇದ್ರೆ ಹಂಗೆ ಇರಲಿ, ಬೀಜ ತೆಗೆಯೋದು ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯೊಳಗೆ ಜವಾರಿ ಡೊಣ್ಣ ಮೆಣಸಿನ್ಕಾಯಿ ಪಲ್ಯ ಮಾಡಿದಾಗ ಇದ್ರ ಜೊತೆಗೆ ಸಪ್ಪನ ಬೇಳೆ ಮಾಡ್ತೀವಿ. ಆಮೇಲೆ ಮೊಸರು ಬೇಕೇ ಬೇಕು. ನೋಡಿರಿ, ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡದ್ದಾತು. ಈಗ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಈರುಳ್ಳಿ ಜಾಸ್ತಿ ಬೇಕಿದ್ದಕ್ಕೆ, ಹುಳಿ ಬೆಲ್ಲ ಜಾಸ್ತಿ ಬೇಕು. ಬಾಯಿ ಚಪ್ಪರಿಸ್ಕೊಂಡು ತಿನ್ನಂಗಾಗಿರ್ತದೆ ನೋಡಿರಿ, ಅಷ್ಟೊಂದು ರುಚಿಯಾಗಿರ್ತತಿ. ಸಾಸಿವೆ ಜೀರಿಗೆ ಹಾಕೋಣ, ಚಟಪಟ ಅನ್ನಲಿ. ಒಂದು 4 ಮೀಡಿಯಮ್ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡೀನಿ, ಹಾಕ್ತೀನಿ. ಈರುಳ್ಳಿ ಮಾತ್ರ ಸಣ್ಣಗೆ ಹೆಚ್ಚಬೇಕು. ಹಸಿ ಸ್ಮೆಲ್ ಹೋಗಿ ಚೆಂದ ಫ್ರೈ ಆಗ್ಬೇಕು ಎಣ್ಣೆಯೊಳಗಿದು. ಮೀಡಿಯಮ್ ಉರಿನೇ ಇರಲಿ, ಚೆಂದಾಗಿ ಬೇಯಿಸ್ಬಿಡ್ಬೇಕು ಇದನ್ನು. ನೋಡಿರಿ, ಇದನ್ನ ಪೌಡ್ರ್ ಮಾಡಿ ಇಟ್ಕೊತೀನಿ. ಅದ್ರಾಗ ಒಂದು ಜವಾರಿ ಗಡ್ಡೆ ಬೆಳ್ಳುಳ್ಳಿ ಹಾಕೀನಿ. ಒಳ್ಳೆ ಘಮ ಟೇಸ್ಟು ಜಾಸ್ತಿ ಆಗ್ತದೆ. ಇವಾಗಿದು ಫ್ರೈ ಆಯ್ತು ಈರುಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗಿಲ್ಲಿ ಅರಿಶಿಣ ಪುಡಿ, ಗುರೆಳ್ಳು ಪುಡಿ ಮತ್ತು ಧನಿಯಾ ಪೌಡ್ರು, ಜೀರಾ ಪೌಡ್ರು, ಗರಂ ಮಸಾಲ ಇಷ್ಟನ್ನು ಹಾಕೋಣ.
ಹುಣಸೆ ರಸ ಹಾಕೋಣ. ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿ ರಸ ತೆಗೆದಿಟ್ಕೊಂಡೀನಿ, ಹಾಕ್ತೀನಿ. ಇದರ ತಕ್ಕಂಗೆ ಬೆಲ್ಲ ಹಾಕಬೇಕು. ಇದ್ರಾಗ ಯಾವ ಪದಾರ್ಥನೂ ಸ್ಕಿಪ್ ಆಗೋಂಗಿಲ್ಲ, ಎಣ್ಗಾಯಿ ಪಲ್ಯಕ್ಕೆ ಮಾತ್ರ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚಲೋ ಪಳಪಳ ಅಂತ ಕುದಿಸ್ಬಿಡೋಣ. ಇದನ್ನು ಈ ಪೌಡ್ರನ್ನ ಹಂಗೆ ಹಾಕಿದ್ರೆ ಅಲ್ಲೆಲ್ಲೆಲ್ಲೆಲ್ಲೆ ಗಂಟು ಹಾಕಿ ಕುಂದಿರ್ತತಿ. ಅದಕ್ಕೋಸ್ಕರ ಒಂದು ಪ್ಲೇಟ್ನಾಗ ತಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಕಲಸಿ ಹಾಕಿಬಿಡ್ತಾನೆ. ಅಂದ್ರೆ ಗಂಟಾಗಂಗಿಲ್ಲ. ಚಲೋ ಹೊತ್ನಂಗೆ ಆ ಮಸಾಲೆ ಜೋಡಿ ಕೂಡ್ತತಿದು. ನೋಡಿರಿ ಎಷ್ಟು ಚಂದ ಆಯಿಲೆಲ್ಲ ಸಪ್ರೇಟ್ ಆಗೈತಿ, ಕುದ್ದು ಬಂದೈತಿ. ಇವಾಗ ಇದನ್ನು ಪೌಡ್ರ್ ನೀರೊಳಗೆ ಕಲಿಸಿ ಹಾಕಿಬಿಡೋಣ. ಇದು ಒಂದು 2 ನಿಮಿಷ ಚಂದ ಕುದೀಲಿ. ಸ್ವಲ್ಪ ಹುಳಿ ಕಡಿಮೆ ಅನ್ನಿಸ್ತು, ಇನ್ನೊಂದು ಸ್ವಲ್ಪ ಹಾಕೀನಿ. ಯಾಕಂದ್ರೆ ಕೆಲವೊಂದು ಹುಣಸೆಹಣ್ಣು ಭಾಳ ಹುಳಿ ಇರ್ತಾವೆ, ಕೆಲವೊಂದು ಹುಣಸೆಹಣ್ಣು ಸ್ವೀಟು ಹುಳಿ ಮಿಕ್ಸ್ ಇರ್ತತಿ. ನಮ್ಮದು ಭಾಳ ಹುಳಿ ಇಲ್ಲ, ಹೀಗಾಗಿ ಇನ್ನೊಂದು ಸ್ವಲ್ಪ ಹುಣಸೆ ರಸ ಹಾಕೀನಿ. ಇದು 2 ನಿಮಿಷ ಪಳಪಳ ಅಂತ ಕುದೀಲಿ. ನೋಡಿರಿ ಒಳ್ಳೆ ಘಮ ಬರಾಕತ್ತೈತಿ. ಇದು ಚೆಂದ ಕುದ್ದ ನಂತರ ಇದ್ರಾಗ ಮೆಣಸಿನ್ಕಾಯಿ ಹಾಕಿಬಿಡೋಣ. ಇವಾಗ ನೋಡಿರಿ ಮೆಣಸಿನ್ಕಾಯಿನ ಸೆಂಟ್ರ್ನಾಗ ಓಪನ್ ಮಾಡಿ, ಭಾಳ ಖಾರ ಇಲ್ಲ, ಭಾಳ ಖಾರ ಇದ್ದರೆ ಬೀಜ ತೆಗೆದು ಬಿಡಬೇಕು. ಮೀಡಿಯಮ್ ಖಾರ ಐತಿ, ಎಷ್ಟು ಖಾರ ಪಲ್ಯ ಇರಬೇಕು. ಇದನ್ನು ಈಗ ಒಂದೊಂದಾಗಿ ಸೆಂಟ್ರ್ನಾಗ ಓಪನ್ ಮಾಡಿ ಮಸಾಲ ಇದ್ರಾಗ ಹಾಕಿ ಇಷ್ಟು ಮೆಣಸಿನ್ಕಾಯಿನೂ ಈ ಮಸಾಲದಾಗ ಹಾಕಿಬಿಡೋಣ. ಗಟ್ಟಿಯಾಗಿ ತುಂಬಿದ್ರೂ ನಡಿತೈತಿ, ಈ ಥರ ಮಾಡಿದ್ರೂ ನಡಿತೈತಿ. ಎಲ್ಲ ಮೆಣಸಿನ್ಕಾಯಿನೂ ಹಾಕಿ ಅದ್ರ ಮೇಲೆಲ್ಲ ಮಸಾಲ ಹಾಕಿ ಲಿಡ್ ಕ್ಲೋಸ್ ಮಾಡಿ 3 ನಿಮಿಷ ಚೆಂದ ಕುದಿಸಿಬಿಟ್ರೆ ಸಾಕು. ಈಗಾಗಲೇ ಫ್ರೈ ಮಾಡಿರ್ತೇವೆ ಮೆಣಸಿನ್ಕಾಯಿನ, ಭಾಳ ಟೈಮ್ ಹಿಡಿಯಂಗಿಲ್ಲ ಕುದಿಯೋಕೆ. ಮಸಾಲೆನೂ ಕುದ್ದೈತಿ, ಮೆಣಸಿನ್ಕಾಯಿನೂ ಫ್ರೈ ಆಗೈತಿ. ಒಂದು 2 ನಿಮಿಷ ಚೆಂದಾಗಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸಿಬಿಟ್ರೆ ರೆಡಿ ಆಕೈತೆ ನಮ್ಮ ಜವಾರಿ ಡೊಣ್ಣು ಮೆಣಸಿನ್ಕಾಯಿ ಎಣ್ಗಾಯಿ ಪಲ್ಯ. ಸ್ವಲ್ಪ ಕೊತ್ತಂಬರಿ ಹಾಕೋಣ. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತಾನೆ ನಿಮಗೆ. ರೆಡಿ ಆಯಿತು, ಸಾಕಿನ ಗ್ಯಾಸ್ ಆಫ್ ಮಾಡಿಬಿಡೋಣ. ಸೂಪರಾಗಿ ಬಂದೈತೆ ನೋಡಿರಿ. ನೀವು ಟ್ರೈ ಮಾಡಿರಿ. ಕಮೆಂಟ್ನಾಗ ಇಷ್ಟ ಆತಂದ್ರೆ ವಿಡಿಯೋ ಒಂದು ಲೈಕ್ ಕೊಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ.